ಈ ಸ್ಟ್ರಗಲ್ ಏನಿದೆ ಇದು ನಿಮ್ಮ ರಿಯಲ್ ಲೈಫ್ ಸ್ಟ್ರಗಲ್ ಆಗಿತ್ತಾ ಹೇಗೆ? ಇಲ್ಲ ಮ್ಯಾಮ್, ಅಂದ್ರೆ ನಾನು ಎಲ್ಲೂ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಅಂದ್ರೆ ಈ ಸಿನಿಮಾ ಬಂದು ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ನಾನ್ ಮಾಡಿರೋದನ್ನು. ನಾನು ಎಲ್ಲೂ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿರ್ಲಿಲ್ಲ, ಸೊ ಹಂಗಾಗಿ ಇಲ್ಲ. ಬಟ್ ಸುತ್ತಮುತ್ತ ತುಂಬಾ ಜನ ನೋಡ್ತಿದ್ದೆ ನನ್ನ ಹತ್ರ. ಆಬ್ವಿಯಸ್ಲಿ ಅಲ್ವಾ, ಈಗ ಒಂದು ಸಿನಿಮಾ ಟೀಮ್ ಅಂತ ಪರಿಚಯ ಆಗ್ತಾರೆ ಅಂದ್ರೆ ಒಂದ್ಸಲಿ ಮೀಟ್ ಮಾಡಿದ್ರೆ ಸಾಕು, ಅವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಆ ತರ ಇದ್ರಲ್ಲಿ ಕಂಪ್ಲೀಟ್ ಇಂಡಸ್ಟ್ರಿನಂತೂ ನೋಡಿದೀನಿ ಒಂದ್ ರೌಂಡ್. ಸೊ ನೋಡಿ ಹಂಗಂತ ನೆಗೆಟಿವ್ಸ್ ಎಲ್ಲೂ ನಾವೇನು ಅಂತ ಇದ್ ಮಾಡೇ ಇಲ್ಲ ನಮ್ ಕನ್ನಡ ಇಂಡಸ್ಟ್ರಿ ಏನಂತ ನೆಗೆಟಿವ್ಸ್ ಇಲ್ಲ. ಸೊ ಹಂಗಾಗಿ ರಿಯಲ್ ಕ್ಯಾರೆಕ್ಟರ್ಗಳು ಅಂತ ಹೇಳ್ಬೋದು, ನಾಟ್ ಟೂ ರಿಯಲಿಸ್ಟಿಕ್. ಡ್ರಾಮಾ ಇರುತ್ತೆ ಸಿನಿಮಾ. ಇವಾಗ ಎಷ್ಟೊಂದು ಸಿನಿಮಾಗಳು ಆಲ್ಮೋಸ್ಟ್ ಈ ಸಿನಿಮಾ ಹಿಂದೆ ಏನಾಗುತ್ತೆ ಬಿಹೈಂಡ್ ದ ಸೀನ್ಸ್ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳು ಬಂದಿದೆ. ಹಾಗಿರುವಾಗ ಇದನ್ನು ಬಿಟ್ಟು ನಾನು ಸ್ಪೆಷಲ್ ಆಗಿ ತೋರಿಸ್ತೀನಿ ಏನ್ ಸ್ಟ್ರಗಲ್ ಇದೆ ಅನ್ನೋದನ್ನ ನೀವು ಹೇಳಕ್ ಹೋಗ್ತಾ ಇದ್ದೀರಾ? ಇಲ್ಲ ಅಂದ್ರೆ ಈ ಫಿಲಂ ಬಂದು ಒಂದು ಪಾಸಿಟಿವ್ ವೈಬ್ ಮೂಡ್ಸೋ ತರ ಫಿಲಮ್. ಈಗ ಫಸ್ಟ್ ಶೋ ಅಂದ್ರೆ ಶೋ ನಾವ್ ಹೆಂಗೆ ಯಾವ್ದೇ ಸುಮಾರಾಗಿರೋ ಫಿಲಮ್ ಆದ್ರೂ ಜನನೇ ಬಂದಿಲ್ಲ ಅಂದ್ರೂ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಫಸ್ಟ್ ಶೋ ನಗ್ನಗ್ತಾ ತಾನೇ ಇರ್ತಾರೆ. ಆ ಫಸ್ಟ್ ಶೋ ಹಿಂದೆ ಇರುತ್ತಲ್ಲ, ಸೊ ಆತರ ಸ್ಟ್ರಗಲ್ ತೊಂದರೆಗಳು ಎಲ್ಲಾ ಕಾಣಿಸಿದ್ರು ಅದ್ರಲ್ಲಿ ಒಂದು ಕಾಮಿಡಿ ಇರುತ್ತೆ. ಅದನ್ನ ಒಂದು ಎಂಟರ್ಟೈನ್ಮೆಂಟ್ ಆಗಿ ಹೇಳೋ ತರ ನರೇಟ್ ಮಾಡ್ಕೊಂಡು ಹೋಗಿದ್ವಿ. ಇದು ಮೇನ್ ಪಿಕ್ಚರ್ ಸ್ಟ್ರಗಲ್ ಅಂದ್ರೆ ಆಕ್ಚುಯಲ್ ಸ್ಟ್ರಗಲ್ ಅಂತಲ್ಲ. ಇದು ಒಂದು ಮೂವಿ, ಒಂದು ಪಿಕ್ಚರ್ ಶೂಟಿಂಗ್ ಗೀಟಿಂಗ್ ಎಲ್ಲ ಮುಗಿದು ನೆಕ್ಸ್ಟ್ ಸೆಟ್ ಇದೆಯಲ್ಲ, ನೆಕ್ಸ್ಟ್ ಸೆಟ್ ಆಫ್ ಆಕ್ಟಿವಿಟೀಸ್ ಅಂತ. ಇವಾಗ ಫಸ್ಟ್ ಪ್ರಿಂಟ್ ಬಂದಾಯ್ತು, ಡಬ್ಬಿಂಗ್ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಏನು, ಇದನ್ನೇನು ನಾವು ಪ್ರಮೋಷನ್ಸ್ ಮಾಡಬೇಕು, ಆ ಥರ ಮಾಡಬೇಕು. ಇದನ್ನ ಏನು ನಾವು ನಮ್ಮ ಮೂವಿನ ಇದಕ್ಕೆ ಏನು ಟೆಲಿಕಾಸ್ಟ್ ಮಾಡಕ್ ಕಳಿಸ್ಬೇಕು. ಆ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ ನೋಡಿ. ಕತೆ ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡೋದು, ಶೂಟಿಂಗ್ ಮೇಲೆ ಮಾಡ್ತಾನೆ ಇಲ್ಲ ನಾವು. ಹೆಂಗಿರುತ್ತೆ ಅಂದ್ರೆ ಒಂಥರ ನಾವು ಇವಾಗ ನಾನು ಮಾಡಿದೀನಿ, ಕತೆ ಮಾಡಿದೀನಿ, ಪಿಕ್ಚರ್ ತೆಗೆದಿದ್ದೀನಿ, ಅದ್ರ ಬಗ್ಗೆ ನಾವು ಏನು ಹೆಂಗೆ ನಾವು ಈ ಪ್ರೆಸ್ನವ್ರ ಹತ್ರ ಹೆಂಗ್ ಮಾತಾಡ್ತೀವಿ, ಈ ಆನ್ಲೈನ್ ಇವಾಗ ನಿಮ್ ತರ ಚಾನೆಲ್ಗಳು ಏನು ಸೋಷಿಯಲ್ ಮೀಡಿಯಾಗಳು ಬರ್ತಾರೆ, ಅವ್ರ ಹತ್ರ ಏನ್ ಮಾತಾಡೋದು. ಸೊ ಈ ತರದೆಲ್ಲ ಇದೆ ಅದರಲ್ಲಿ. ಒಬ್ಬ ಫಿಲಂ ಪ್ರೊಡಕ್ಷನ್ ಪ್ರೊಡ್ಯೂಸರು, ಡೈರೆಕ್ಟರು ಯಾವ ತರ ಅವ್ರ ಮನಸ್ಥಿತಿ ಹೇಗಿರುತ್ತೆ, ಪಿಕ್ಚರ್ ರಿಲೀಸ್ ಆಗಕ್ ಮುಂಚೆ ಏನ್ ಬೇಕು ಅವ್ರಿಗೆ, ಆ ತರ ಅದೊಂದು ಸ್ಟ್ರಗಲ್ ಮೇಲೆ ಆ ವಿಷಯವಾಗಿ ಸ್ವಲ್ಪ ಸ್ಪೆಷಲ್. ಅಂದ್ರೆ ಈಗ ನೀವ್ ಇಲ್ಲಿವರೆಗೂ ನೋಡಿರೋದಂದ್ರೆ ಈಗ ಫಿಲಮ್ ಅಲ್ಲಿ ಶೂಟಿಂಗ್ ಎಲ್ಲ ತೋರಿಸ್ತಾರೆ, ಅದ್ರಲ್ಲೂ ಸಿನಿಮಾದಲ್ಲಿ ಅವ್ನು ಬಸ್ ಸ್ಟ್ಯಾಂಡ್ ಡೈರೆಕ್ಟರ್ ಬರ್ಲಿಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಇರುತ್ತೆ, ಈ ತರದೆಲ್ಲ ಇರುತ್ತೆ. ಸೊ ಅದೆಲ್ಲ ನೋಡ್ಕೊಂಡ್ ಬಂದಿದೀವಲ್ವಾ. ಈ ಒಂದು ರಾಜ್ ಫಿಲಮ್ ಅಲ್ಲಿ ನೋಡಿದೀವಿ, ಅಪ್ ಟು ಶೂಟಿಂಗ್ ಸ್ಟಾರ್ಟ್ ಆಗಕ್ಕೂ ಬಿಫೋರ್ ರಾಜಲ್ಲಿ ತುಂಬಾ ವಿಷಯ ತೋರಿಸ್ತಾರೆ. ಒಂದ್ ಸಿನಿಮಾ ಶುರು ಆಗೋದು ಹೆಂಗೆ ಅನ್ನೋ ತರ. ನಮ್ದು ಸಿನಿಮಾ ಓಪನ್ ಆಗದೇನೆ ರಿಲೀಸ್ ಡೇಟ್ ಹಾಕ್ಬಿಟ್ಟು ಫಸ್ಟ್ ಶೋ ಇದ್ರ ಮೇಲೆ, ಸೊ ಎಲ್ಲ ಮುಗ್ದೋಗಿರುತ್ತೆ. ಸೊ ಈಗ ರಿಲೀಸ್ ಅಂತ ಮಾಡ್ತಾ ಇರುವಾಗ ಇವತ್ತಿನ ಇಂಡಸ್ಟ್ರಿ ಆರ್ಟ್ ಫೇಸ್ ತುಂಬಾ ಕಷ್ಟ ಇರುವಂತ ಒಂದು ಇದಲ್ವಾ ಅದು ಪೊಸಿಷನ್. ಅಂದ್ರೆ ದುಡ್ಡಿತ್ತು, ಒಳ್ಳೆ ಟೆಕ್ನಿಷಿಯನ್ಸ್ ಇದ್ರು ಅಂದ್ರೆ ನಾವ್ ಯಾವ ತರ ಫಿಲ್ಮ್ ಬೇಕಾದ್ರೂ ತೆಗೆದು ಬಿಡ್ಬೋದು. ದುಡ್ಡಿತ್ತು, ನನ್ನ ಹತ್ರ ಎಲ್ಲಾರು ಅವ್ರೆ ಅಂದ್ರೂ ಸಿನಿಮಾ ರಿಲೀಸ್ ಮಾಡೋದು ತುಂಬಾ ಕಷ್ಟ ಇವತ್ತು. ಸೊ ಈ ತರ ಡಿಫ್ರೆನ್ಸ್ ಇರೋದು. ಮೇನ್ ಸಿನಿಮಾದಲ್ಲೇ ಹಾರ್ಡ್ ಡಿಸ್ಕ್ ಕಳ್ಸ್ಕೊಂಡ್ಬಿಟ್ಟಿದೀರಾ, ಹೇಗೆ ಸರ್ ಇದು ಅಂತ? ಫೈನಲಿ ಸಿಗುತ್ತಾ, ನಾವು ಸಿನಿಮಾ ನೋಡ್ತೀವಾ, ಹೆಂಗೆ? ಅದೇ ಕತೆ, ಅದೇ ಸ್ಟ್ರಗಲ್ ಅಂತ ಹೇಳಿದ್ರಲ್ಲ. ಪಾಪ ಹೀರೋಯಿನ್ ಬೇಜಾರಾಗಿದ್ದಾರೆ, ಅಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿ ನೀವು ಹೋಗಿ ಹಾರ್ಡ್ ಡಿಸ್ಕ್ ಕಳ್ದಾಕ್ಬಿಟ್ಟಿದ್ದೀರಲ್ಲ. ನೋಡಿ, ಅದು ಒಂದು ಇನ್ಸ್ಟೆನ್ಸ್. ಎಷ್ಟು ಸಲ ಆಗಿದೆಯೋ ಗೊತ್ತಿಲ್ಲ ನಮ್ಗೆ. ಈ ಇಂಡಸ್ಟ್ರಿನಲ್ಲಿ ಇವಾಗ ಹಿಂಗಿದ್ದಾಗ ಅಷ್ಟು ಸಿನಿಮಾ ಇಂಡಸ್ಟ್ರಿಗಳಿದೆ, ಈ ತರ ಪ್ರಾಬ್ಲಮ್ ಆಗೇ ಇರುತ್ತೆ. ದೇರ್ ಇಸ್ ನೋ ಸ್ಟಾಪಿಂಗ್. ತುಂಬಾ ರಿಯಲ್ ಇನ್ಸಿಡೆಂಟ್ಗಳು ಇದಾವೆ, ಬಟ್ ನಾವ್ ಅದ ಹೆಸರುಗಳು ಹೇಳಕ್ಕಾಗಲ್ಲ ಅಷ್ಟೇ. ತುಂಬಾ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೇ ಹಿಂದಿನ ದಿನ ರಾತ್ರಿ ತುಂಬಾ ದೊಡ್ಡ ಹಿಟ್ ಫಿಲಂ ಕನ್ನಡದಲ್ಲಿ ಒಂದು ಹಿಂದಿನ ದಿನ ರಾತ್ರಿ ಮಿಕ್ಸ್ ಆಗಿ ಮತ್ತೆ ಆಟೋ ಡ್ರೈವರ್ ಅದನ್ನ ತಂದ್ಕೊಟ್ಟು ಈ ತರದೆಲ್ಲ. ಇನ್ನೊಂದೇನಂದ್ರೆ ನಮ್ ಮೇನ್ ಮೆಸೇಜ್ ಕೊಡ್ತಾ ಇರೋದು ಪೈರಸಿ. ಯಾಕೆ ಪೈರಸಿ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಯಾವ ತರ ಹೊರತಾಗ ಬೀಳಬಹುದು, ಅದ್ರ ಮೇಲೆ ಪಿಕ್ಚರ್ ತೋರಿಸಿದೀವಿ. ಅಂದ್ರೆ ಈಗ ಸಿನಿಮಾನೇ ಓವರ್ ಆಲ್ ನಮ್ ಫಿಲ್ಮ್ ಅಲ್ಲಿ ಲಾಸ್ಟ್ ಪ್ರಕಾಶ್ ರಾಜ್ ಸರ್ ವಾಯ್ಸ್ ಅಲ್ಲಿ ಬರುತ್ತಲ್ಲ ಈಗ ಟ್ರೈಲರ್ ಅಲ್ಲಿ, ನಾನೇ ಸಿನಿಮಾ ನಿಮ್ಮನ್ನ ರಂಜಿಸೋದೇ ನನ್ನ ಧರ್ಮ ಅಂತ. ಸೊ ಸಿನಿಮಾ ಇಸ್ ದ ಆಂಟಗನಿಸ್ಟ್ ಅಲ್ಲಿ, ಅದಕ್ಕೆ ಸಾರಿ ಸಿನಿಮಾ ಇಸ್ ದ ಪ್ರೊಟಗನಿಸ್ಟ್. ಅದಕ್ಕೆ ಬರೋ ತೊಂದರೆಗಳು ಅಂತ ಬರುತ್ತಲ್ಲ, ಆ ಸಿಚುಯೇಷನ್ಸ್ ಅಲ್ಲಿ. ಈಗ ಪೈರಸಿ ಒಂದ್ ಪಾಯಿಂಟ್ ಆಗುತ್ತೆ ಅದಕ್ಕೆ, ಅದು UFO ಕ್ಯೂಬ್ಗೆ ಅಲ್ಲಿ ಇವತ್ ಸಾಲ್ವ್ ಆಗಿದೆ ಈ ಮೂಮೆಂಟ್ ಗೆ. ಸೊ ಅದೊಂದು ಹ್ಯಾಪಿನೆಸ್ ನ ಸೆಲೆಬ್ರೇಟ್ ಕೂಡ ಮಾಡ್ಬೋದು ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ. ಅಂದ್ರೆ ಇಲ್ಲಿ ಇಷ್ಟು ದಿನ ಹಂಗಾರೆ ಇಷ್ಟು ಕಷ್ಟ ಇತ್ತ ನಮ್ ಕನ್ನಡ ಇಂಡಸ್ಟ್ರಿದು ಎಫರ್ಟ್ಗಳು, ಇಷ್ಟು ದೊಡ್ಡ ಎಫರ್ಟ್ ಇತ್ತ ಕನ್ನಡ ಇಂಡಸ್ಟ್ರಿದು ಅಂತ ಅರ್ಥ ಆಗುತ್ತೆ ಲಾಸ್ಟ್ ಅಲ್ಲಿ. ಫಿಲ್ಮ್ ಇಂಡಸ್ಟ್ರಿದೇ ಕಷ್ಟ ಇದು, ಕನ್ನಡ ಬೇರೆ ಲ್ಯಾಂಗ್ವೇಜಸ್ ಅಂತಲ್ಲ, ಫಿಲ್ಮ್ ಇಂಡಸ್ಟ್ರಿದೇ ಕಷ್ಟ ಇದು. ಹೌದು, ಎಲ್ಲಾ ಇಂಡಸ್ಟ್ರಿನಲ್ಲೂ ಈ ತರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ.
ಅವ್ರವರ ರೀತಿನಲ್ಲೇ ಅದನ್ನ ಸಾಲ್ವ್ ಮಾಡ್ಕೊಂಡಿರ್ತಾರೆ. ಇದು ನಮ್ಮ ದೃಷ್ಟಿಕೋನದಿಂದ ನಾವು ಹೇಗೆ ಇದನ್ನ ಸಾಲ್ವ್ ಮಾಡ್ಬೋದು, ಯಾವ ತರ ಇದನ್ನ ನಡಿಬೋದು, ಯಾವ ತರ ನಾವು ಮಾಡಿದ್ರೆ ಹೇಗೆ ಅದು ಸಾಲ್ವ್ ಆಗುತ್ತೆ ಅನ್ನೋದನ್ನ ನಾವು ತೋರಿಸ್ತೀವಿ. ಈ ಸಿನಿಮಾ ಮತ್ತೆ ಈ ತರ ಪ್ರಾಬ್ಲಮ್ಸ್ ಬಿಟ್ಟು ಬೇರೆ ಏನ್ ನಿರೀಕ್ಷೆ ಮಾಡಬಹುದು ನಾವು? ಎಂಟರ್ಟೈನ್ಮೆಂಟ್ ಅಂದ್ರೆ ನಾವ್ ಹೇಳ್ತಾ ಇರಂಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದ್ ಯಾವ್ದನ್ನು ಅಂದ್ರೆ ಗೋಳು ಹತ್ಕೊಂಡು ಆ ತರ ತೋರ್ಸಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಫನ್ ಪ್ಯಾಕ್ಡ್. ಸೊ ನಗು ಬರೋ ತರ ನಗ್ತಾನೆ ಇರ್ತೀರ ಸಿನಿಮಾ ಕೊನೆವರೆಗೂ. ಇಟ್ಸ್ ಪ್ರಾಪರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಆಮೇಲೆ ಅದೇ ಅಂದ್ರೆ ನಾವೇನ್ ಹೇಳಕ್ ಹೊರಟಿದೀವಿ ಅದು ಆ ವಿಷಯ ತುಂಬಾ ಸೀರಿಯಸ್ ವಿಷಯ ಅಂಡ್ ತುಂಬಾ ಬೇಜಾರಾಗುವಂತ ವಿಷಯ. ಬಟ್ ಅದನ್ನ ಹೇಳಿರೋ ರೀತಿ ಜಾನರ್ ಏನಿದೆ ಇಟ್ಸ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಜಾನರ್. ಆಕ್ಚುಲಿ ಕಾಮಿಡಿ ತುಂಬಾ ಇದೆ. ನಾವು ಅನ್ಕೋಬಹುದು ಅಯ್ಯೋ ಸೀರಿಯಸ್ ಆಗಿರುತ್ತಪ್ಪ ಹಿಂಗಿರ್ಬೋದು. ಕಾಮಿಡಿ ಆಫ್ ಎರರ್ಸ್ ಅಂತ ಇರುತ್ತೆ. ಒಬ್ಬೊಬ್ರದನ್ನು ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಜನ ಒಬ್ಬೊಬ್ರು ಹೇಗ್ ಹ್ಯಾಂಡಲ್ ಮಾಡ್ತಾರೆ ಅದನ್ನ. ಒಬ್ರು ಕೋಪದಿಂದ ಮಾಡ್ಬೋದು, ಇನ್ನೊಬ್ರು ಅದನ್ನ ಒಂಥರ ಇಂಟರ್ನಲೈಸ್ ಮಾಡ್ಕೊಂಡ್ಬಿಟ್ಟು ಸ್ಟ್ರೆಸ್ ಮಾಡ್ಕೋಬಹುದು. ಇನ್ನೊಬ್ರು ಅಯ್ಯೋ ನಡೆಯುತ್ತೆ ಬಿಡು, ಅದು ನಡೆಯುತ್ತೆ, ಆ ಟೈಮ್ಗೆ ಆಗತ್ತೆ ಬಿಡು, ಆ ತರ ಬಿಡು. ಸೊ ಈ ತರ ಒಬ್ಬೊಬ್ರು ಒಂದೊಂದ್ ತರ ಏನು ರಿಯಾಕ್ಟ್ ಮಾಡ್ತಾರೆ. ಅದೇ ಹೇಳೋದು. ಸೊ ಇದೊಂಥರ ಕಾಮಿಕ್ ರಿಲೀಫ್ ತುಂಬಾ ಇದೆ. ಅಂತ ಅಯ್ಯೋ ಏನಪ್ಪ ಆಳ್ತಾನೆ ಇವನು, ಅದಿಲ್ವೇ ಇಲ್ಲ. ಅಯ್ಯೋ ಇವ್ ನೋಡಿ ಹಿಂಗೆ ರಿಯಾಕ್ಟ್, ಇವ್ ನೋಡಿ ಇವನಂಗಿದೆ ಅಂತ ಹಿಂಗೆ ಇರ್ತೀರ. ಪೂರ್ತಿ ಪಿಕ್ಚರ್ ಹಿಂಗೆ ಕೂತ್ಕೊಂಡು ನೋಡ್ಬೋದು ನೀವು. ಹಿಂದೆ ಹೋಗಕ್ ಆಗೋದಿಲ್ಲ, ಸೀಟ್ ವೆಜ್ಜಲ್ಲಿ ಕೂತ್ಕೊಂಡು ನೋಡ್ಬೇಕು ಸಿನಿಮಾ, ಹಂಗಿದೆ. ಇನ್ನೊಂದು ಸ್ಪೆಷಲ್ ಪಾಯಿಂಟ್ ನಮ್ ಫಿಲ್ಮ್ದು, ಕನ್ನಡ ಫಿಲ್ಮ್ ಇದು. ಕನ್ನಡ ಇಂಡಸ್ಟ್ರಿಗೆ ಮಾತ್ರ ಮಾಡಕ್ಕಾಗೋ ಫಿಲಮ್. ಒಂದೇನೋ ಒಂದ್ ವಿಷಯ ಇದೆ ನಮ್ದ್ರಲ್ಲಿ ಎಲಿಮೆಂಟ್, ಅದು ನೀವು ಬೇರೆ ಇನ್ಯಾವ ಇಂಡಸ್ಟ್ರಿ ಅವರು ಈ ಸಿನಿಮಾ ಮಾಡಕ್ಕಾಗಲ್ಲ. ಯಾಕಂದ್ರೆ ಹುಕ್ ಮೈನ್ ಲೈನ್ ಇರೋದೇ ಅದು. ಅಂಡ್ ಈ ಸಿನಿಮಾನ ಹಿಂದಿಯವ್ರು ನೋಡ್ಲಿ, ತಮಿಳವ್ರು ನೋಡ್ಲಿ, ತೆಲುಗು ಅವ್ರು ನೋಡ್ಲಿ, ಆಡಿಯನ್ಸ್ ಯಾರೇ ನೋಡಿದ್ರು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಸಿನಿಮಾ ಅನ್ನೋ ಫಾರ್ಮ್ ಬಗ್ಗೆ ಅವ್ರಿಗೆ ಬರೋ ರೆಸ್ಪೆಕ್ಟೇ ಬೇರೆ. ಹಾಗೆ ಅಷ್ಟು ವಿಷಯಗಳು ಏನು ಕೇಳ್ತಾ ಇದೀವಿ ಅಂದ್ರೆ ಹಂಗಂತ ಬೇರೆ ಲ್ಯಾಂಗ್ವೇಜ್ ಅವ್ರನ್ನ ಅಟ್ರಾಕ್ಟ್ ಮಾಡಕ್ಕೆ ಆ ತರದ್ ಏನೂ ಇಲ್ಲ. ಬಟ್ ಓವರ್ ಆಲ್ ಇಟ್ಸ್ ಎ ಯೂನಿಕ್ ಕನ್ನಡ ಫಿಲಮ್. ಬಟ್ ಅವರೆಲ್ಲರೂ ತುಂಬಾ ಚೆನ್ನಾಗಿ ನೋಡೋ ಅಂತ ಕಂಟೆಂಟ್. ಸರ್, ಇವಾಗ ಆಡಿಯನ್ಸ್ ಹೇಗೆ ಹೇಳ್ತಾರೆ, ಸಿನಿಮಾ ಬರುವಾಗ ಎಲ್ಲರೂ ಹೇಳ್ತಾರೆ ನಮ್ ಸಿನಿಮಾ ಈ ತರ ಇದೆ, ಈ ತರ ಸ್ಪೆಷಲ್ ಇದೆ, ಹಿಂಗಿದೆ, ಹಾಗಿದೆ, ಈ ತರ ಹೇಳೋದು ಕಾಮನ್. ಯಾಕಂದ್ರೆ ನೋಡಿರೋ ಪ್ರಕಾರ ಇವಾಗ ಹೇಳೋ ಆಲ್ಮೋಸ್ಟ್ ಏನೋ ಹೇಳ್ತಾರಲ್ಲ, ನಾವು ಮಾಡಿರೋದು ನಮ್ಮ ಮಗು ನಮ್ಗೆ, ಈ ತರದ್ ಏನೋ ಹೇಳ್ತಾರಲ್ಲ. ಹಾಗಿರುವಾಗ ಎಲ್ರು ಇದೇ ತರ ಹೇಳ್ತಾರೆ, ನೋಡಿದ್ಮೇಲೆ ಆ ತರ ಏನು ಇರಲ್ಲ. ಈ ತರದ್ ಒಂದ್ ಥಾಟ್ ಇದೆ ಇವಾಗ ಆಡಿಯನ್ಸ್ಗೆ. ಸೊ ಆ ತರ ಮೈಂಡ್ ಸೆಟ್ ಇರೋರ್ಗೆ ನಿಮ್ಮ ಸಿನಿಮಾ ಮೂಲಕ ಏನ್ ಹೇಳ್ತೀರಾ? ನಿಮ್ಗೆ ಸಿನಿಮಾ ನೋಡಕ್ ಇಷ್ಟ ಇದೆಯಾ? ಸಿನಿಮಾ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಮಾಡ್ಕೋಬೇಕಾ? ಇವಾಗ ಎಷ್ಟೋ ಜನ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಇದು ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಹಂಗೆ ಎಲ್ಲರೂ ಕೇಳಿರ್ತಾರೆ. ಇವತ್ತು ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ನಿಮ್ಗೆ ಪ್ರತಿ ಒಂದೂ ಒಂಥರ ಹೆಂಗಿರುತ್ತೆ ಅಂದ್ರೆ ಒಂಥರ ತಲೆ ಮೇಲೆ ಹಾಕಿ ದಬ್ಬದಂಗೆ ಇರುತ್ತೆ, ಅಷ್ಟು ಕಂಟೆಂಟ್ ಬರ್ತಾ ಇರುತ್ತೆ. ನಿಮ್ಗೆ ಆ ತರ ಎಫೆಕ್ಟ್ ನಿಮ್ಗೆ ಹೆಂಗಿರುತ್ತೆ ಒಂದು ಸಿನಿಮಾ ಇಂಡಸ್ಟ್ರಿ, ಒಂದು ಸಿನಿಮಾ ಹೌಸ್, ಪ್ರೊಡಕ್ಷನ್ ಹೌಸ್ಗೆ ಆ ತರ ಅವರು ಪ್ರಮೋಟ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ತಾರೆ. ನಾವೇ ಒಂದ್ಸಲ ನೋಡಿ ಅಂದ್ಬಿಡ್ತೀವಿ. ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಏನೇನ್ ಯೋಚನೆ ಹೋಗಿರುತ್ತೆ ಅದ್ರೊಳಗಡೆ, ಎಷ್ಟು ಕಷ್ಟ, ಎಷ್ಟು ಸಮಯ ಹಾಕಿರ್ತಾರೆ ಅದಕ್ಕೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಈ ಸಿನಿಮಾ. ಇವಾಗ ಅದೇ ಹೇಳ್ದಾಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಶೋಸ್ ಕೊಡೋದು ತುಂಬಾ ಕಡಿಮೆ ಆಗಿದೆ. ಇವಾಗ ಹೊಸದಾಗಿ ಬೇರೆ ಬರ್ತಾ ಇರೋದ್ರಿಂದ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾವ ತರ ಪ್ಲಾನ್ ಮಾಡ್ತಾ ಇದ್ದೀರಾ? ಹೇಗಿದೆ ರಿಲೀಸ್ಗೆ ಪ್ಲಾನ್ ಮಾಡ್ತಾ ಇದೀವಿ. ಬಟ್ ಟು ಬಿ ವೆರಿ ಫ್ರಾಂಕ್, ನೀವು ಕೇಳ್ತಾ ಇದೀರಾ ಹಂಗಂತ ನಾವು ಫಸ್ಟ್ ಶೋ ಅಂತ ಟೈಟಲ್ ಇಟ್ಟಿದೀವಿ ಅಂತ ನಾವು 10:30 ಶೋನ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ತಪ್ಪಾಗುತ್ತೆ. ಇವತ್ತಿರೋ ಪ್ರೆಸೆಂಟ್ ಇರೋ ಜನರೇಷನ್ ಅಥವಾ ಇವತ್ತಿರೋ ಇದ್ರಲ್ಲಿ ಈವ್ನಿಂಗ್ ಶೋಸ್ ಗಳೇನೆ ಜಾಸ್ತಿ ಫಿಲಪ್ ಅಂತ ಆಗೋದು. ಸಿನಿಮಾ ಬಗ್ಗೆ ಇರೋ ಸಿನಿಮಾ ಎಂಟರ್ಟೈನ್ಮೆಂಟ್ ಇದೆಲ್ಲ ಬಿಟ್ಟಿ ಕೂಡ ಒಂದು ಥಾಟ್ ಇದೆ ಸಿನಿಮಾದವ್ರ ಬಗ್ಗೆ. ಒಂದು ಓಕೆ, ಒಬ್ಬ ಆರ್ಟಿಸ್ಟ್ ಅಂದ್ರೆ ಓಕೆ, ಸಿನಿಮಾ ರಂಗದ ಬಗ್ಗೆ ಒಂದ್ ಥಾಟ್ ಇದೆ. ಅಲ್ಲಿ ಹೋದ್ರೆ ಸಕ್ಸಸ್ ಆಗಲ್ಲ ಅಥವಾ ಅದು ಇನ್ನೊಂದು ಮತ್ತೊಂದು ಆತರ ಎಲ್ಲ. ಅದ ಕಂಪ್ಲೀಟ್ ವಿಚಾರನ ಚೇಂಜ್ ಮಾಡುತ್ತೆ ಈ ಸಿನಿಮಾ. ಲಾಸ್ಟ್ ಅಲ್ಲಿ ನೋಡಿದಾಗ ಅವರು ಸಿನಿಮಾದವ್ರಾಗಿದ್ರೆ ತುಂಬಾ ಖುಷಿ ಆಗ್ತಾರೆ. ಸಿನಿಮಾದವ್ರು ಅಲ್ಲದೆ ಆಗಿದ್ರೆ ನಾಳೆ ದಿನ ಸಿನಿಮಾ ಅನ್ನೋ ಸಿನಿಮಾ ರಂಗದಲ್ಲಿ ಇರುವಂತ ವ್ಯಕ್ತಿಗಳ ಬಗ್ಗೆ ಒಂದು ರೆಸ್ಪೆಕ್ಟ್ ಬರುತ್ತೆ ನಾರ್ಮಲ್ ಜನಕ್ಕೆ. ಓಕೆ, ಇದು ಒಂದು ಉದ್ಯಮ ಅಲ್ವಾ, ಇದು ಒಂದು ಮಾಧ್ಯಮ ಅಲ್ವಾ ಅನ್ನೋ ತರ ಒಂದು ರೆಸ್ಪೆಕ್ಟ್ ಬರುತ್ತೆ. ಫಸ್ಟ್ ಶೋ ನಮಗೆ ಎಲ್ಲಾ ಶೋನು ಫಸ್ಟ್ ಶೋ. ಅದು ಫಸ್ಟ್ ಡೇ ಆಗಿರ್ಬೋದು, 100 ಈಚ್ ಅಂಡ್ ಎವ್ರಿ ಶೋಸ್ ಇವಾಗ ಆತರನೇ ಪ್ಲಾನ್ ಮಾಡಿ ಎವ್ರಿ ಶೋ ಇಸ್ ಫಸ್ಟ್ ಡೇ ಫಸ್ಟ್ ಶೋ ಫಾರ್ ಅಸ್. ಅಂಡ್
ಎಲ್ಲಾ ಹೀರೋ ಫ್ಯಾನ್ಸ್ ಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಮ್ ಕಡೆಯಿಂದ ಅದನ್ನ, ಅಂದ್ರೆ ಈಗ ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತ ಬರುತ್ತೆ. ಈಗ ಒಂದ್ ಜಾನರ್ ಸಿನಿಮಾ ಅಂತ ಬಂತು ಅಂದ್ರೆ ಆ ಜಾನರ್ ಇಷ್ಟ ಪಡುವಂತವ್ರಿಗೆ ಅಂತ. ಇದಕ್ ಜಾನರ್ ಇಲ್ಲ, ಅಗೈನ್ ಇದು ಕಂಪ್ಲೀಟ್ ಆಗಿ ಹೊಸ ವಿಷಯ. ಸೊ ಹಂಗಾಗಿ ಈ ಈ ಫ್ಯಾನ್ಸ್ ಅಸೋಸಿಯೇಷನ್ ಹುಡುಗರುಗಳಿಗೆ ದರ್ಶನ್ ಸರ್ದ್ ಆಗ್ಬೋದು, ಅಪ್ಪು ಸರ್ದ್ ಆಗ್ಬೋದು, ಸುದೀಪ್ ಸರ್ದು, ಸೊ ಈ ತರ ಯಶ್ ಸರ್ ದೇವಾನಂದ್ ಫ್ಯಾನ್ಸ್ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಈ ತರ ಆ ಫ್ಯಾನ್ಸ್ ಗಳನ್ನ ಇದ್ ಮಾಡ್ಕೊಂಡು, ಈಗ ಯಾರೇ ಆದ್ರೂ ಅವ್ರ ಹೀರೋನ ಇಷ್ಟ ಪಡಕ್ಕೆ ಅವ್ರ ಹೀರೋದ್ ಮೊದಲನೇ ಸಿನಿಮಾ ನೋಡೇ ತಾನೇ ಇಷ್ಟಪಟ್ಟಿರಕ್ ಸಾಧ್ಯ. ಸೊ ಆ ತರ ಆಡಿಯನ್ಸ್ ಎಲ್ಲಾರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸರ್ ಹೇಳ್ದಂಗೆ ಈಚ್ ಅಂಡ್ ಎವ್ರಿ ಶೋಸ್ ಫಸ್ಟ್ ಡೇ ಫಸ್ಟ್ ಶೋ ಅಂತ ಪ್ಲಾನ್ ಮಾಡಿ. ಇನ್ನೊಂದು ಏನಂದ್ರೆ, ನೀವು ಹೇಳಿದ ಕ್ವಶನ್ ಆನ್ಸರ್ ವೆರಿ ಸಿಂಪಲ್. ಇದು ಈ ಪರ್ಟಿಕ್ಯುಲರ್ ಹೀರೋದು ಅಥವಾ ಆ ಪರ್ಟಿಕ್ಯುಲರ್ ಹೀರೋದು ಅಥವಾ ಈ ಹೀರೋಯಿಂದು ಅಥವಾ ಈ ವಿಲನ್ದು ಅಂತ ಏನೂ ಇಲ್ಲ. ಇದು ಸಿನಿಮಾ ಅಷ್ಟೇ. ಸಿನಿಮಾ ಮೇಲೆ ಸಿನಿಮಾ ಮಾಡಿದೀವಿ. ಸೊ ಜನಕ್ಕೆ ಅಯ್ಯೋ ಇದೇನ್ ಬೇರೆ ಯಾವ್ದ ಇವ್ರದ ಇಲ್ವೇ ಇಲ್ಲ, ಎಲ್ರೂ ಹೋಗಿ ನೋಡ್ಬೋದು, ಯಾರಿಗೂ ಇದಿಲ್ಲ. ಇಲ್ಲಿ ನಮ್ಮ ಕಾನ್ಫ್ಲಿಕ್ಟ್ಸ್ ಏನಿರುತ್ತೆ ಅದು ಯಾವ್ದು ಇಲ್ಲ. ಎಲ್ಲಾ ಹೀರೋ ಫ್ಯಾನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಆತರ ವಿಷಯಗಳು ಇದೆ ಫಿಲ್ಮ್ ಅಲ್ಲಿ. ಅಂಡ್ ವಯಸ್ಸಾದವ್ರು ನೋಡ್ಬೋದು, ತಂದೆ ತಾಯಿಗಳು ನೋಡ್ಬೋದು, ಮಕ್ಕಳು ನೋಡ್ಬೋದು, ಟೀನೇಜರ್ಸ್ ನೋಡ್ಬೋದು, ಕಾಲೇಜ್ ಗೋಯರ್ಸ್ ನೋಡ್ಬೋದು, IT ಪ್ರೊಫೆಷನಲ್ಸ್ ನೋಡ್ಬೋದು, ನಮ್ಮ ರೆಗ್ಯುಲರ್ ಜನ ಸಿನಿಮಾ ನೋಡೋರು ಹೋಗಿ ಸಿನಿಮಾ ನೋಡ್ಬೋದು. ಸೊ ಅವ್ರಿಗೆ ಅಂತ ಫಿಕ್ಸ್ ಇಲ್ಲ. ಆಕ್ಚುಲಿ ನಾವು ಶುರು ಮಾಡಿದಾಗ ಹಿಂಗ್ ಟೀಮ್ ಅಲ್ಲಿ ಮಾತುಕತೆ ಎಲ್ಲ ಇದ್ದಾಗ ಓಕೆ ಈ ಫಿಲ್ಮ್ಗೆ ಟಾರ್ಗೆಟ್ ಆಡಿಯನ್ಸ್ ಬಂದು ಸಿನಿಮಾದವ್ರು ಮಾತ್ರನೇ ಅಂತ ಇದ್ದಿದ್ದು. ಬಟ್ ಇವಾಗ ಅದ ತರ ಕಾಣಿಸ್ತಾನೆ ಇಲ್ಲ. ಬಿಕಾಸ್ ಹೇಳಿದ್ವಲ್ಲ, ಒಂದೇ ಒಂದು ಶೂಟಿಂಗ್ ಸೀನ್ ನಾವು ಅಲ್ಲಿ ಇಡಕ್ ನಮ್ಗೆ ಕಥೆಯಲ್ಲೇ ಸ್ಪೇಸ್ ಇಲ್ಲ, ಕತೆ ಇರೋದೇ ಬೇರೆ ತರ. ಸೊ ಹಂಗಾಗಿ ನಾರ್ಮಲ್ ಜನಕ್ಕೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ನೋದು